ಅಣ್ಣವರ ಕುಟುಂಬದಿಂದ ಮತ್ತೊಂದು ಸಿಂಹದ ಮರಿ ಗರ್ಜಿಸೋದಕ್ಕೆ ಬಿಗ್ ಸ್ಕ್ರೀನ್ ಮೇಲೆ ಕೌಂಟೌನ್ ಸ್ಟಾರ್ಟ್ ಆಗಿದೆ. ಸೊ ಯುವರಾಜ್ ಕುಮಾರ್ ನನ್ನ ಜೊತೆ ಇದ್ದಾರೆ. ಸರ್, ಅಪ್ಪುಗೆ ಅಂತಂದರೆ ಇದು ಅಪ್ಪುಗೆ, ಅಪ್ಪು ಸರ್ಗೆ. ಇನ್ನೊಂದು ಲೈಕ್ ಎಲ್ಲ ಅಪ್ಪಂದಿರಿಗೆ ಅಂತ ಅನ್ನಿಸುತ್ತೆ. ಸೊ ಈ ಹಾಡು ಎಷ್ಟು ಸ್ಪೆಷಲ್? ಈ ಹಾಡು ತುಂಬ ಸ್ಪೆಷಲ್, ನಮ್ಮ ಸಿನಿಮಾಗೆ ತುಂಬ ಸ್ಪೆಷಲ್. ಸಿನಿಮಾ ಕತೆ ನಡೆಯೋದೇ ತಂದೆ ಮಗನ ಸಂಬಂಧದ ಬಗ್ಗೆ. ಸೊ ಆ ಸಂಬಂಧಕ್ಕೆ ಈ ಹಾಡು ತುಂಬ ಮುಖ್ಯ. ರಜನೀಶ್ ಸರ್ ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಈ ಸಾಂಗ್ ಕೇಳಿದಾಗ ಪ್ರತಿಯೊಬ್ಬರಿಗೂ ಅವ್ರ ತಂದೆ ನೆನಪಾಗುತ್ತೆ. ಆ್ಯಂಡ್ ಸಿನಿಮಾ ನೋಡಿದಾಗಲೂ ಪ್ರತಿಯೊಬ್ಬರಿಗೂ ಅವ್ರ ತಂದೆ ನೆನಪಾಗುತ್ತೆ. ಸರ್, ಅಪ್ಪು ಸರ್ ಏನೇನೆಲ್ಲ ಮಾಡಬೇಕು ಎಷ್ಟು ಕನಸಿಟ್ಕೊಂಡು ನನ್ನ ಬಿಗ್ ಸ್ಕ್ರೀನ್ ಮೇಲೆ ಅಂದರೆ ನಮ್ಮ ಜನ್ರೇಷನ್ ಆಗಿರೋ ನೆಕ್ಸ್ಟ್ ಜನ್ರೇಷನ್ ತಂದೆ ಒಂದು ಏನು ಅವನ್ನ ಉಳಿಸ್ಕೊಂಡು ಹೋಗಬೇಕು ನೀವು ಯಾವುದನ್ನೂ ಕೇಳಿಲ್ಲ, ಎಲ್ಲವೂ ಅಷ್ಟು ಪವರ್ಫುಲ್ ಅಂತ ಅನ್ಸುತ್ತೆ. ಖಂಡಿತ ಇವತ್ತು ಈ ಸಿನಿಮಾ ಆಗ್ತಿರೋದೇ ಖಂಡಿತ ಅವ್ರ ಆಶೀರ್ವಾದ ಮೇಲೆ. ಯಾಕೆಂದರೆ ಈ ಸಿನಿಮಾಲ್ಲಿ ನಾನು ಕೆಲಸ ಸುನಿ ಪಾಲಿ ಹೌಸ್ನಲ್ಲಿ ತರಕಾರಿ ಕೃಷಿ ಮಾಡಿ ಎಕರೆಗೆ 40 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಸಂತೋಷ್ ಸರ್, ವಿಜಯ್ ಸರ್, ರಜನೀಶ್ ಸರ್ ಜೊತೆ ಎಲ್ಲರೂ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ. ಸೊ ಹೆಂಗೋ ಅವರೇ ನನ್ನನ್ನು ಬೆಳೆಸ್ತಿದ್ದಾರೆ. ನಿಮ್ಮನ್ನ ಬಿಗ್ ಸ್ಕ್ರೀನ್ನಲ್ಲಿ ಯಾವಾಗ ನಮ್ಮ ಕನಸನ್ನ ಈಡೇರಿಸೋದಂತ ವೆಯ್ಟ್ ಮಾಡ್ತಾರೆ. ಈಗ ಟೈಮ್ ಹತ್ರ ಬರ್ತಾ ಇದೆ. ಸೊ ಅವರು ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ ಇವಾಗ? ತುಂಬ ಖುಷಿಯಾಗಿದೆ. ಸಾಂಗ್ಸ್ ನೋಡಿದಾಗಲೂ ತುಂಬ ಖುಷಿ ಆಯಿತು. ಕೊನೆಯದಾಗಿ ಎಲ್ಲ ಮನೆಯವರು ಪ್ರತಿಯೊಬ್ಬರು ರಿಲೀಸಕ್ಕೆ ಕಾಯ್ತಾರೆ. ಅಂದರೆ ರಿಲೀಸಲ್ಲಿ ನಾನು ಹೆಂಗೆ ಕಾಣ್ತೀನಿ ಅನ್ನೋದಕ್ಕಿಂತ ಜನ ಏನಂತಾರೆ, ಜನ ಇಷ್ಟಪಡ್ತಾರೆ, ಜನರ ಅಭಿಪ್ರಾಯ ಏನಿರುತ್ತೆ ಅಂತ ಅವರೇ ಕಾಯ್ತಿದ್ದಾರೋ ನಾನು ಅವರಿಗೆ ಕಾಯ್ತಾ ಇದ್ದೀನಿ. ಅವ್ರಿಗೂ ಎಲ್ಲ ಕೇಳಿ ತುಂಬ ಖುಷಿ ಆಯಿತು. ಆ್ಯಂಡ್ ವಂದಿತಾ ಕೇಳಿ ಸಾಂಗ್ ರಿಲೀಸ್ ಮಾಡಬೇಕು ಅನ್ನೋದು ಇಡೀ ಟೀಮ್ ಎಲ್ಲ ಕೂತ್ಕೊಂಡು ಡಿಸೈಡ್ ಮಾಡಿದ್ದು. ಸಾಂಗ್ ಇರೋದು ತಂದೆ ಸೆಂಟಿಮೆಂಟ್ ಬಗ್ಗೆ. ಇದನ್ನು ಮಗಳು ಡೆಡಿಕೇಟ್ ಮಾಡಿದ್ರೆ ಅವ್ರ ತಂದೆಗೆ ಚೆನ್ನಾಗಿ ಇರುತ್ತೆ ಅಂತ. ಆ್ಯಂಡ್ ಹೆಸರಲ್ಲೂ ಅಪ್ಪುಗೆಯಲ್ಲಿ ಅಪ್ಪು ಇದೆ. ಸೊ ನಾವು ಅಶ್ವಿನಿ ಆಂಟಿಗೂ ಹೇಳಿದಾಗ ಅವರೇನಿಲ್ಲ, ಅವರು ನಂದೇನು ಅಭ್ಯಂತರ ಇಲ್ಲ, ವಂದಿತಾ ಓಕೆ. ಅವಳಿಗೂ ನಾನು ವಂದಿತಾ ಕೇಳಿದ ತಕ್ಷಣ ಅದಕ್ಕೆ ಇಮಿಡಿಯೇಟಾಗಿ ಹೇಳು. ಫಸ್ಟ್ ಕೇಳಿದಾಗ ನಾನು ಲಾಂಚ್ ಮಾಡಬೇಕು, ನನ್ನನ್ನು ಯಾಕೆ ರಿಮೂವ್ ಅಂತ. ಬಟ್ ಹೇಳಿದಾಗ ಅವರು ಬಂದು ಪ್ರೀತಿಯಿಂದ ಲಾಂಚ್ ಮಾಡಿದ್ರು. ಯಾವ ರೀತಿ ಟೇಕ್ ಕೇರ್ ಮಾಡ್ತಿರ್ತೀರಾ ಅಂತ ಅಂದರೆ ನಿಜವಾಗ್ಲೂ ಅದನ್ನು ಎಲ್ಲ ಅಣ್ಣಂದು ಫಾಲೋ ಮಾಡಬೇಕು ಅಂತ ಅಂದರೆ ತಂಗಿದಿನ ಯಾವ ರೀತಿ ನೋಡ್ಕೋಬೇಕು ಅಂತ ಅನ್ನೋದನ್ನು ಅಷ್ಟು ನಮಗೆ ನೋಡಿದಾಗ ಅನ್ನಿಸ್ತಾ ಇರುತ್ತೆ. ಎಷ್ಟು ಚೆನ್ನಾಗಿ ಧೃತಿ ವಂದಿತಾ ಅಂದರೆ ತುಂಬ ಇಷ್ಟ, ಪ್ರಾಣ ನಮಗೆ. ಆ್ಯಂಡ್ ಅವ್ರು ಚಿಕ್ಕ ವಯಸ್ಸಿಂದನೂ ನಮ್ಮ ಜೊತೆಗೇ ಬೆಳೆದಿದ್ದು. ಸೊ ಅವರು ಮಗುವಾಗಿದ್ದಾಗಲೂ ಇವಾಗಿನ ತನಕ ಜೊತೆಗೆ ಬೆಳೆದವರಲ್ಲ. ಸೊ ಕೆಲವು ಸತಿ ಮಕ್ಳ ಥರ ಅನಿಸ್ತಾರೆ, ಕೆಲವು ಸತಿ ಫ್ರೆಂಡ್ಗಳ ಥರ ಇದ್ದಾರೆ. ಸೊ ಎಲ್ಲ ವಿಷಯ ಮಾತಾಡ್ತೀವಿ. ನನ್ನ ಮನಸ್ಸಲ್ಲಿರೋದೆಲ್ಲ ನಾನು ಅವ್ರ ಹತ್ರ ಹೇಳ್ಕೊಳ್ತೀನಿ, ಅವ್ರ ಮನಸ್ಸಲ್ಲಿರೋದನ್ನು ಹೇಳ್ಕೊತಾರೆ. ಸೊ ಆ ಸಂಬಂಧ ಹಂಗೆ